स्वागत है आपका बी न्यूज नेशन में। मैं हूं आबिद हुसैन शेख। बीजापुर में एमएलसी सी इब्राहिम की प्रेस मीट। आज बीजापुर में एक प्रेस मीट में बात करते हुए एमएलसी सी इब्राहिम ने देश और राज्य के कई मुद्दों पर अपनी राय देते हुए पीएम मोदी, राम मंदिर, जनार्दन रेड्डी, बीजापुर शासक बसनगौड़ा पाटिल, टीपू सुल्तान जयंती ऐसे कई अहम मुद्दों पर बीजेपी को घेरते हुए उनके विधायकों और सांसदों पर निशाना साधा सी इब्राहिम ने। इस मौके पर एसएम पाटिल गनियार, नागराज लंबू सहित कई अन्य लोग उपस्थित थे। आज बीजापुर जिले में विशेष दौरे पर आए थे सी इब्राहिम। कारण हू इज ರೆಸ್ಪಾನ್ಸಿಬಲ್ ಜೇಟ್ಲಿ ಹೇಳ್ತಾರೆ, ಇವತ್ತು ಜೇಟ್ಲಿಗೆ ಗೊತ್ತಿಲ್ಲ ನೋಟ್ ಬಂದಾಗಿದ್ದು, ಭಾರತ ಬೆಳಗ್ಗೆ ಗೊತ್ತಾಗಿದೆ. ಇವರೆಲ್ಲ ನಮಗೆ ಫ್ರೆಂಡ್ಸ್ ತಾನೆ, ನಾವು ಅಲ್ಲಿ ಇದ್ದವ್ರು, ಕೇಂದ್ರದಲ್ಲಿ ಇದ್ದವ್ರು. ಇವತ್ತು ಕೂಡ ಅವ್ರ ಜೊತೆಲಿ ಅಷ್ಟೇ ಸಂಪರ್ಕದಲ್ಲಿದ್ದೀವಿ. ಅನ್ಫಾರ್ಚುನೇಟ್ಲಿ ನಾನು ಹೆಸರು ಹೇಳಕ್ ತಯಾರಿಲ್ಲ. ಇವತ್ತು ಅವ್ರಿಗೆ ಉಸಿರು ಕಟ್ಟಿದ ವಾತಾವರಣ ಬಿಜೆಪಿಯಲ್ಲಿ ಆಗಿದೆ. ಆದ್ವಾನಿ ಪರಿಸ್ಥಿತಿ ಏನು ಇವತ್ತು? ಮುರಳಿ ಮನೋಹರ್ ಜೋಶಿ ಏನು, ಶತ್ರುಘ್ನ ಸಿನ್ಹಾ, ಯಶವಂತ್ ಸಿನ್ಹಾ, ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿರೋ ಕಾರಣ ಏನು ಸರ್? ಅದು ಅವ್ರಿಗೆ ಕೇಳಬೇಕು. ಯಾಕೆಂದ್ರೆ ಬಿಜೆಪಿಯಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ ಅಂದ್ರೆ ನಿಮ್ಮಲ್ಲಿಯೂ ಕಾಂಗ್ರೆಸ್ ಉಸಿರುಗಟ್ಟುವ ವಾತಾವರಣ. ಇವ್ರು 80 ವರ್ಷ ಆಯ್ತು, ಇನ್ನೇನು ಉಸಿರಾಡ್ತೀರಿ ಹೇಳಿ? ಈ 30 ವರ್ಷ ಇದ್ರೆ ಉಸಿರಾಡ್ಬೋದು, 80 ವರ್ಷ ಆದ್ಮೇಲೆ ಉಸಿರಾಡ್ಬೇಕು. ಅವ್ರಿಗೆ ಕೊಟ್ಟಷ್ಟು ಬೆಲೆ ಫಾರಿನ್ ಮಿನಿಸ್ಟರ್ ವಿಶ್ವಸಂಸ್ಥೆಯಲ್ಲಿ ಹೋಗಿ ಯಾವ್ದೋ ದೇಶದ ಭಾಷಣ ಓದಿದ್ರು, ಅವತ್ತೇ ತೆಗಿಬೇಕಾಯ್ತು ಇವ್ರಿಗೆ. ಫಾರಿನ್ ಮಿನಿಸ್ಟರ್ ಆಗಿ ಕೊರಿಯನ್ ಭಾಷಣ ಓದಿದ್ರು. ಅರ್ಧ ಓದಿದ್ಮೇಲೆ PA ಹೇಳದ, ಸರ್ ನಮ್ ದೇಶದ್ದಲ್ಲ ಇದು ಕೊರಿಯನ್ ಭಾಷಣ ಓದ್ತಾ ಇದ್ದೀರಿ ಅಂತ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ವಿವಾದಕ್ಕೆ ಹೋಗ್ತಾ ಇಲ್ಲ. ನನ್ನ ಜೊತೆ ನಾನು ಅಧ್ಯಕ್ಷ ಇದ್ದಾಗ ಅವ್ರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದವ್. ಜಿಗ್ಜಿಣ್ಗಿ, ಕಾರಜೋಳ, ಇದು ಹಳೆ ಭೂಕೈಲಾಸ, ಹೊಸ ಬಿಟ್ಟವು. ಈಗ ಈ ಬಸ್ಗೌಡ್ರು ಇವರೆಲ್ಲ ನಾಡಗೌಡ್ರು ಗುಡದಿಂಡಿ ಇದ್ದಾಗ ಬಂದವ್. ನಾನು ಇಲ್ಲಿ 69ರಿಂದ ಸತತವಾಗಿ ಬಿಜಾಪುರಕ್ಕೆ ಒಂದ್ಸಲ ಇದು ವರ್ಲ್ಡ್ ಹೆರಿಟೇಜ್ ಸಿಟಿ. ಅವ್ರ MLA ಅಧಿಕೃತ ಗಂಡ ಅವರು ಇಲ್ಲಿ ಈ ಕ್ಷೇತ್ರಕ್ಕೆ ಗಂಡ ಬಂದು ಹೇಳ್ಬೇಕಲ್ಲ, ಈ ತರ ಹುಡುಗರೇ ನನ್ ಒಂದ್ ಪ್ರಿನ್ಸಿಪಲ್, ಪಾರ್ಟಿ ಎಲೆಕ್ಷನ್ ತನಕ ಪಾಲಿಕೆ, ಎಲೆಕ್ಷನ್ ಮುಗಿದು ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ ಆಫ್ ದಿ ಪೀಪಲ್. ಕುಮಾರಸ್ವಾಮಿಗೂ ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಅಲ್ಲ, ಸಿದ್ದರಾಮಯ್ಯನವರು ನಿಮಗೆ ಹೇಳಿರ್ತಾರಲ್ಲ, ಏನು ನಮಗಿಲ್ಲ. ಒಂದು ದೊಡ್ಡ ಸಮಾಧಾನ ಹೆಚ್ಚಿ ಅವನು ಆದ್ಮೇಲೆ ಆ ಸಮಾಜಕ್ಕೆ ಒಬ್ಬ ಒಳ್ಳೆ ನಾಯಕ ಸಿಕ್ಕಿದ್ದಾನೆ ಇವತ್ತು. ನಿಜಕ್ಕೂ ಉಗ್ರಪ್ಪ ಇಲ್ಲ ಅವರು ನೆಕ್ಸ್ಟ್ ಟೈಮ್ ಈ ವಿಲ್ ಕಮ್ ವಿತ್ ಸರ್ವಿಂಗ್ ಮೆಜಾರಿಟಿ. ಈ ಜಮಖಂಡಿಯಲ್ಲಿ ನಾನೇ ಹೇಳಿದ್ನಲ್ರಿ, 25,000ಕ್ಕಿಂತ ಮೇಲ್ ಗೆಲ್ತಾನೆ, ಎಲ್ಲರೂ 2,000 3,000 ಆದ್ರು. ಸಂಗಮೇಶ್ ನಿರಾಣಿ ಮನೆಗೆ ಹೋದೆ, ಜಯರಾಮ ಪಾರ್ವತಿ ಪತಿಯಾರ ಮಹಾದೇವ್, ಮಂದಿಗೆ ಸತ್ತೋರ್ ಮಕ್ಕಳು ಮಂದಿ ಕೈಯಾಗ ನಿನ್ ಕೈಯಾಗ ಬಿಟ್ಟಿವಪ್ಪ. ಅವ್ನಿಗೆ ನೋವಾಗ್ಯದ, 3ನೇ ತಾರೀಕು ನೋವು ಕೊಡಬೇಡ, 40,000 ಮೆಜಾರಿಟಿ ಬಂತು. ಪ್ರತಿ ಒಬ್ರು ಜಮಖಂಡಿಯಲ್ಲಿ ಈ ಸಲ ಮಾತ್ರ ನಿಮ್ಗೆ ಹೇಳ್ತೇನೆ, ನಾನು 40 ವರ್ಷದ ರಾಜಕಾರಣದಲ್ಲಿ ನೋಡಿದೀನಿ. ಈ ವಯಸ್ಸಿನಲ್ಲ ಹುಡುಗ ಮಾತಾಡೋದು ಮಾತಿದೆಯಲ್ಲ, ಅದು ಇನ್ನೂ ಮುಂದೆ ಭಾರಿ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೆ. ಆ ವಿಶ್ವಾಸ ನನಗೆ. ಯಾವ ರೆಡ್ಡಿ ಪ್ರಕರಣ ಸರ್? ವಿನಾಕಾರಣ ನಿಮ್ಮ ಪಕ್ಷದವರು ಅವನ ಮೇಲೆ ದ್ವೇಷ ಇದು ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ಉಂಟೆ ಸರ್. ಅವನು ಯಾವನ ಅಂಬೆ ಮಾಮೂದ್ ಸಾಬ್ರ ಹತ್ರ ದುಡ್ಡು ತಗೊಂಡು 57 ಅದು ಏನೋ 57 kg ಚಿನ್ನ ಅವ್ನು ಹೇಳಿದ್ದ, ನಾನು 24 ಕ್ಯಾರೆಟ್ ಗೋಲ್ಡ್ ಅಂತ. ಎಲ್ಲರೂ ಕ್ಯಾಶ್ ತಗೊಂಡ್ರೆ ಗೋಲ್ಡ್ ಅಂತ ತಗೋತಾರೆ. ಹೊಸ ಪರಂಪರೆ ಹಾಕ್ಬಿಟ್ರು ರಾಜಕಾರಣಿಗಳಿಗೆ. ಕ್ಯಾಶ್ ತಗೊಂಡ್ರಿ, ಗೋಲ್ಡ್ ತಗೊಂಡ್ರಿ, ಯಾವಾಗಾದ್ರೂ ನೋಟ್ ರದ್ದಾದ್ರೆ ಮತ್ತೆ ತಾಪತ್ರೆ ಹಾಕಂತೆ ಗೋಲ್ಡ್ ರದ್ದ ಹಾಕಾಗಲ್ಲ ಇರ್ಬೇಕು. ಈಗ ಅದೇನೋ ಇವತ್ತು CCB ಏನೋ 57 ಕಿಲೋ ರಿಕವರಿ ಸಿಕ್ಕಿದ ಇನ್ಫಾರ್ಮೇಶನ್ ರಿಕವರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ದುರ್ದೈವ. ನಿಮ್ಗೆ ಹೇಳೋದಾದ್ರೆ ನನಗೆ ಅದು ಏನ್ ಹೇಳಿ, ನಾನು
ಹೇಳೋದು ಬೇಡ. ಇಲ್ಲ ಹೇಳಿ ಸರ್. ಈಗ ಸಿದ್ದರಾಮಯ್ಯ ಅವ್ರದ್ದು ನಿಮ್ದು ಲವ್ ಬೇಕಾಗಿದೆ, ಯಾಕಂದ್ರೆ ಅವ್ರು ನೀವು ಹೇಳೋದು ನೋಡಿದ್ರೆ ಎಲ್ಲರೂ ಅಷ್ಟೇ. ಸಿದ್ದರಾಮಯ್ಯ ನಮ್ದು ಅನ್ಬ್ರೇಕಬಲ್ ಲವ್ ಅದು. ಇಲ್ಲ ನಾನು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವ್ರಿ. ನನಗೆ ದೇವೇಗೌಡರ ಜೊತೆಲಿ ಇವತ್ತು ಪ್ರೀತಿ ಇದೆ. ಅದು ಪಿತೃ ಸಮಾನವಾಗಿರ್ತಕ್ಕಂಥ ದೇವೇಗೌಡರ ಜೊತೆಲಿ ಬಿಕಾಸ್ ದೇವೇಗೌಡರಲ್ಲಿ ಇರ್ತಕ್ಕಂಥ ಗುಣ ಮತ್ಸರ ಇಲ್ಲ ಅಂತ ಹೇಳಿ ಒಬ್ಬ ಪ್ರಾಮಾಣಿಕವಾದಂತ ರಾಜಕಾರಣಿ. ಅದು ಕಾರಣಾಂತರಗಳಿಂದ ಸೆಂಟ್ರಿಂಗ್ ರೈಲ್ವೆ ಸ್ಟೇಷನ್ ಜಂಕ್ಷನ್ ನಲ್ಲಿ ಅವರು ಹೋಗಿ ಕಡೆ ಹೋಗಿತ್ತು. ಯಡಿಯೂರಪ್ಪ ಅವರು ಮಾತಾಡ್ತಾ ಇದ್ರು, ಸಿಎಂ ಇಬ್ರಾಹಿಂ ಅವ್ರನ್ನ ಸಿದ್ದರಾಮಯ್ಯನವರು ಚುನಾವಣೆಗಳಲ್ಲಿ ಹಾಸ್ಯಾಗಿ ಬಳಸ್ಕೊಂಡ್ರು, ಜೋಕರ್ ತರ ಬಳಸ್ಕೊಂಡ್ರು, ಜನರನ್ನ ಬಂದಂತ ಪ್ರೇಕ್ಷಕರನ್ನ ಬಂದಂತ ಅವ್ರನ್ನ ನಗಿಸಿದ್ರು. ಬಟ್ ಅವ್ರಿಗೆ ಯಾವುದೇ ಅಧಿಕಾರ ಕೊಡ್ಲಿಲ್ಲ. ಯಡಿಯೂರಪ್ಪನವರು ನನಗೆ ಭಾರಿ ಆತ್ಮೀಯರು. ಇಲ್ಲ ಹೌದೌದು ನಿಮ್ಗೆ ಹೇಳೋದು, ನನ್ಗೆ ಯಾರ ಜೊತೆ ನನ್ನ ಶತ್ರುತ್ವ ಇಲ್ವೇ ಇಲ್ಲ. ಯಾಕಿದೇನು ಇನ್ನೇನು ನಮ್ಮಪ್ಪನ ಹೈದರಾಬಾದ್ ನಿಜಾಮ್ನ 5 ವರ್ಷಕ್ಕೊಂದ್ಸಲ ಬಾಗ್ ಬಂದ್ರೆ ಹೊಡಿಯೋದಿಲ್ಲ, ಸುಮ್ಮನೆ ಕುತ್ಕೊಳ್ಳೋದು. ಇದೇನು ನಂದು ಹೋಗ್ಬಿಡ್ತಲ್ಲ, ಇದ್ರ ನಮ್ ದಿನ ಬಂಡವಾಳದಿಂದ ವ್ಯಾಪಾರ ನಮ್ದು. ಕೊಟ್ಟರೆ ಸೇವೆ ಮಾಡ್ತೀವಿ ಅಂದ್ರೆ ಮನೆ ಹೋಗ್ತೀವಿ ಅಂತ ಹೇಳಿದ್ದ. ಇವತ್ತು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಸಿದ್ದರಾಮಯ್ಯ, ಎಸ್ ಅಗತ್ಯ ಇದ್ದಾಗ ನಾವು ಮಾತಾಡೋದು, ಅಗತ್ಯ ಇದ್ದಾಗ ಹೋಗ್ತಕ್ಕಂಥದ್ದು. ಬಟ್ ಈ ಸಲ ಮಾತ್ರ ಡಿಸೆಂಬರ್ ತಿಂಗಳಿಂದ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ದಿನೇಶ್ ಗುಂಡೂರಾವ್ ಒಳ್ಳೆ ಅಧ್ಯಕ್ಷರು. ಹಿಂದೆ ಅವರ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಜೊತೆಯಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಒಳ್ಳೆ ಅಧ್ಯಕ್ಷರು, ಅವರಲ್ಲಿ ಗಮ್ಮಿಲ್ಲ. ನಾವು ಮಾತಾಡಕ್ ಬರ್ತೀವಿ ಅಧ್ಯಕ್ಷ ಅಂದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀವಿ ಸರ್ ಅಂತ ಪ್ರತಿಯೊಬ್ಬ ನಾಯಕರ ಮನೆಗೆ ಹೋಗಿ ಮಾತಿಗೆ ಹೇಳಿದ್ರೆ ಮಾಡಿ. ಈಗ ನಾವು ನವೆಂಬರ್ ಆದ ತಕ್ಷಣ ಡಿಸೆಂಬರಿಂದ ಎಲ್ಲ ಕಡೆ ಪ್ರವಾಸ ಶುರು ಮಾಡ್ತಾ ಇದ್ವಿ. ಆಮೇಲೆ ಯಾವತ್ತೂ ತುಂಬಿದ ಕೂಡ ತೊಳ್ಕಲ್ಲ, ಲಡಪಡ ಅಂತೇಳಿ ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಕೊಡೋದು, ಎಲ್ಲದಕ್ಕೂ ಕುತ್ಕೊಂಡು ಟಿವಿಯಲ್ಲಿ ಹೇಳೋದು, ಆ ಕೆಲಸ ನಾವು ಮಾಡಕ್ ಹೋಗಲ್ಲ. ಟೈಮ್ ಬಂದಾಗ ಒಂದ್ಸಲ ಒಂದು ಮಾತು, ಎಸ್ ಅಷ್ಟೇ ಸೀಮಿತವಾಗಿದೆ ಹೊರತು ಎಲ್ಲದ್ರ ಬಗ್ಗೆ ಕಾಮೆಂಟ್ ಮಾಡ್ತಕ್ಕಂಥದ್ದಿಲ್ಲ. ಮಂತ್ರಿಮಂಡಲ ವಿಸ್ತರಣೆ ಸರ್ ಸಂದರ್ಭಕ್ಕೆ ಈಗ ಮಂತ್ರಿಮಂಡಲ ವಿಸ್ತರಣೆ ಎಸ್ ಈಗ ಸಾಮಾನ್ಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು ತೀರ್ಮಾನ. ಇಬ್ರು ಆತ್ಮೀಯರು ಸರ್ ನಿಮ್ಗೆ? ಇಬ್ರು ನಿಮ್ಗೆ ಆತ್ಮೀಯರು? ಇಬ್ರು ಆತ್ಮೀಯರು. ಮತ್ತೆ ಅವಕಾಶ ಸಿಗ್ಬೋದೇ ಅಂತ? ಯಾವ್ದಕ್ಕೆ? ಅಲ್ಲಿ ಮೇಲ್ ದೊಡ್ಡದೇ ನೋಡಿದೀವಿ, ಸಿಕ್ಕಿದ್ರು ಸಿಗದೆ ಇದ್ರು. ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ ಮೀನ್ಸ್ ಈಕ್ವಲ್ ಟು ದ ಚೀಫ್ ಮಿನಿಸ್ಟರ್. ಇಂಡಿಯಾ ನೋಡಿದ್ನಲ್ಲ ನಾವು, ಇದರಲ್ಲಿ ಸಿಕ್ಕಿದ್ರು ಎಸ್, ಸಿಗದೆ ಇದ್ರು ಎಸ್. ನಮಗೆ ರಸ್ತೆಯಲ್ಲಿ ನಿಂತ್ಕೊಂಡು ಬಡ ಬಡ್ಕೊಂಡ್ರು 5,000 ಜನ ಸೇರ್ತಾರೆ. ಅಧಿಕಾರದಿಂದ ಈಗ ನಾವು ಫೈಟ್ ಮಾಡ್ತಿದ್ದೀವಿ. ಈ ಫೈಟ್ ಮಾಡೋ ಗೆದ್ರೆ ಅದು ಜಾತಿ ಇದ್ದಾನ ಇಲ್ಲ. ದಿಸ್ ಇಸ್ ಫಾರ್ ಪವರ್. ಶಿವಾಜಿ ಜಯಂತಿನ ಯಾಕೆ ಮಾಡ್ಬೇಕು ಅಂತ ಶಿವಾಜಿ ಮಹಾರಾಜ್ಗೆ. ಆಮೇಲೆ ಎಲ್ಲೂ ಶಿವಾಜಿ ಯುದ್ಧಕ್ಕೆ ಹೋದಾಗ ಸೈನಿಕರಿಗೆ ಹುಕುಂ ಕೊಡ್ತಿದ್ದ, ಯಾವುದೇ ಮಸೀದಿ ಹೊಡಿಬಾರ್ದು, ಕುರಾನ್ ಸುಡಬಾರ್ದು, ದರ್ಗಾ ಏನು ಇರ್ತವೆ ಆ ದರ್ಗಾಗಳಿಗೆ ಅಪಚಾರ ಮಾಡಬಾರ್ದು. ಶಿವಾಜಿ ಸುತ್ತಲೇ ಇತ್ತು. ಆಮೇಲೆ 14 ಜನ ಜನರಲ್ಸ್ ಶಿವಾಜಿ ಆರ್ಮಿಯಲ್ಲಿದ್ದರು. ಈಗ ಅವರು ಸದಾನಂದ ಮೂರ್ತಿ ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವರಿಗೆ ಅರ್ಧಾಂಗಿಣಿ ಒಳ್ಳೇದು ಸಿಗಬೇಕು. ಅವ್ರಿಗೆ ನಾನು ಸಲಹೆ ಮಾಡೋದು ಇನ್ನೊಂದು ಮದುವೆ ಆಗಿ ಅಲ್ಲಿಂದ ನೀವು ಸಲಹೆಗಳನ್ನು ತಗೊಳ್ಳಿ ಅಂತ ಇಷ್ಟು ಹೇಳ್ತಕ್ಕಂಥದ್ದು. ಇನ್ನು ಅವ್ರು ಯಾವ ದಿಕ್ಕಿನಲ್ಲಿ ನೋಡ್ತಾರೋ ಗೊತ್ತಿಲ್ಲ ನನಗೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಚಿಂತನೆ ಇರುತ್ತೆ. ನಮಗಿರ್ತಕ್ಕಂಥ ಚಿಂತನೆ ಸರ್ವರಿಗೂ ಜೊತೆಲಿ ತಗೊಂಡು ಹೋಗ್ಬೇಕು. ನಮ್ಮ ನುಡಿಯಿಂದ ಒಬ್ಬರು ಮನಸ್ಸಿಗೆ ನೋವಾಗಬಾರದು. ಇತಿಹಾಸವನ್ನು ಜನರಿಗೆ ತೃಪ್ತಿಪಡಿಸೋಕೆ ಇತಿಹಾಸ ಹೇಳಬಾರ್ದು, ಇತಿಹಾಸವನ್ನು ಇತಿಹಾಸ ಇದ್ದಂತೆ ಹೇಳಬೇಕು. ಅವ್ರ ಹತ್ರ ಹೋಗಿ ಸಲಹೆಗಳನ್ನ
ಕೇಳ್ಬಿಟ್ಟು ಏನಿದೆ ಅಂತ ಹೇಳಿದ್ರೆ ಮುಂದಿನ ತೀರ್ಮಾನ ತಗೊಂಡು ಅದನ್ನು ಪ್ರಕಟಿಸ್ತೀವಿ ಸರ್. ಶಿವಾಜಿ ಜಯಂತಿ ಬಗ್ಗೆ ಮುಂದಿನ ಸಲ ಮಾಡಿ ಅಂತೇಳಿ ಎಲ್ಲ ಮುಸ್ಲಿಂ ಸಮಾಜದವ್ರಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಆ್ಯಂಡ್ ವಿ ವಿಲ್ ಡೂ ಇಟ್. ಹಿಂದೆ ನಾವೆಲ್ಲ ಮೈಸೂರು ಹುಲಿ ಟಿಪ್ಪು ಅಂತ ಹೋಗಿದ್ವಿ. ಎಲೆಕ್ಷನ್ ಬಂತಲ್ಲ, ಎಲೆಕ್ಷನ್ ಯಾರು ಇದೇ ಯಡಿಯೂರಪ್ಪನವರೇ ಟಿಪ್ಪು ಜಯಂತಿ ಮಾಡಿದ್ರು, ಜಗದೀಶ್ ಶೆಟ್ಟರು ಟಿಪ್ಪು ಪುಸ್ತಕಕ್ಕೆ ಮುನ್ನಡಿ ಬರೆದ್ರು, ಮಹಾವ್ ಅಂತೇಳಿ ರಾಷ್ಟ್ರಪತಿ ಬಂದು ಹೊಗಳಿದ್ರು ವಿಧಾನಸಭೆಯಲ್ಲಿ. ಸೊ ಇವೆಲ್ಲ ಇದು ಏನಾಗತ್ತೆ ಅಂದ್ರೆ ಗೊತ್ತಾಗತ್ತೆ. ಅದಕ್ಕೆ ಜನಕ್ಕೆ ಇನ್ನು ಮೋಸ ಮಾಡೋಕ್ಕಾಗಲ್ಲ. ಈ ಉಪಚುನಾವಣೆಯಲ್ಲಿ ಗೊತ್ತಾಗ್ಬಿಡುತ್ತೆ, ಜಾತಿ ಆಧಾರದ ಮೇಲೆ ಇನ್ನು ಓಟ್ ಸಿಗೋದಿಲ್ಲ, ಸಿದ್ಧಾಂತದ ಆಧಾರದ ಮೇಲೆ ಹೋಗಿ ಟಿಪ್ಪು ಅವರು ಕುರ್ತಾ ಅದನ್ನು ಮಾಡಿ ತಪ್ಪು ಮಾಡಿ ಅದನ್ನೇ ಮಾಡೋದು. ನಾನು ಹಿಂದೆ ಫಸ್ಟ್ ಸಲ ಜಯಂತಿ ಮಾಡೋದಾಗಲೇ ಹೇಳಿದ್ದೆ, ನಾನು ಮಾಡಲಿಲ್ಲ, ಎಡವಟ್ಟಾಗಿದೆ ಅವಾಗ. ಈಗ ಅದನ್ನ ಯಾವ ಪದ್ಧತಿ ಅನುಸರಿಸ್ಕೋಬಹುದು ಅಂದ್ರೆ ಎಲ್ಲೋ ಒಂದ್ ಕಡೆ ಕೊಡೋದು ಒಂದು ಉದಾಹರಣೆಯನ್ನ ಇಟ್ಕೊಂಡು ಅದು ನಿಮ್ಗೆ ಹೇಳ ಯುದ್ಧ ನಡೆಯುತ್ತೆ ಹುಡುಗಿನ ರಾಜ್ಯ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. ಶ್ರೀಕಂಠ ಅಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।